ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ. ಕಿಷ್ಕಿಂಧಾಕಾಂಡ. ಶ್ರೀರಾಮ, ನಿನ್ನ ಬಾಣಗಳು ವಾಲಿಯ ಎದೆಯನ್ನು ಭೇದಿಸುವುದರಲ್ಲಿ ನನಗೆ ಸಂಶಯವಿಲ್ಲ. ಆದರೆ ನನ್ನಣ್ಣನ ವೀರ್ಯ ಎಂತಹದು ಎಂದು ಹೇಳುವೆನು ಕೇಳು. ವಾಲಿಯು ಸೂರ್ಯೋದಯಕ್ಕೆ ಮುನ್ನ ಪೂರ್ವ ಸಮುದ್ರದಿಂದ ಪಶ್ಚಿಮ ಸಮುದ್ರಕ್ಕೂ ದಕ್ಷಿಣ ಸಮುದ್ರದಿಂದ ಉತ್ತರಕ್ಕೂ ಸಂಧ್ಯೋಪಾಸನೆಗಾಗಿ ಹೋಗಿ ಬರುತ್ತಾನೆ. ಆದರೂ ಅವನಿಗೆ ಆಯಾಸವಾಗಿರುವುದಿಲ್ಲ. ಪರ್ವತಾಗ್ರಗಳಲ್ಲಿ ಶಿಖರಗಳನ್ನು ಎತ್ತಿ ಎಸೆದು ಹಾಗೆಯೇ ಆತುಕೊಳ್ಳುತ್ತಾನೆ. ಕಾಡಿನಲ್ಲಿ ಬೆಳೆದಿರುವ ಮಹಾವೃಕ್ಷಗಳನ್ನು ಮುರಿದು ಈಡಾಡಬಲ್ಲ. ಹಿಂದೆ ದುಂದುಭಿ ಎಂಬ 1000 ಆನೆಗಳ ಬಲವುಳ್ಳ ರಾಕ್ಷಸನಿದ್ದನು. ಅವನು ಶೌರ್ಯಮತ್ತನಾಗಿ ಸಮುದ್ರನನ್ನೂ ಹಿಮವಂತನನ್ನೂ ಯುದ್ಧಕ್ಕೆ ಕರೆಯಲು ಅವರಿಬ್ಬರೂ ವಾಲಿಯೊಡನೆ ಯುದ್ಧ ಮಾಡುವಂತೆ ಸಲಹೆ ಮಾಡಿದರು. ಅಂತೆಯೇ ಅವನು ರಾತ್ರಿಯಲ್ಲಿ ಕಿಷ್ಕಿಂಧೆಗೆ ಬಂದು ಹಾವಳಿ ಎಬ್ಬಿಸಿದನು. ಇವನ ಗರ್ಜನೆಯನ್ನು ಕೇಳಿ ಅಂತಃಪುರದಲ್ಲಿದ್ದ ವಾಲಿಯು ಸ್ತ್ರೀಯರೊಡನೆ ಹೊರಗೆ ಬಂದು ದುಂದುಭಿಗೆ ಹೊರಟು ಹೋಗು, ಜೀವ ಉಳಿಸಿಕೋ ಎಂದು ಹೇಳಿದನು. ಆದರೆ ದುಂದುಭಿಯು, ಹೆಂಗಸರೆದುರಿಗೆ ಇಂಥ ಮಾತು ಹೇಳಬೇಡ, ಯುದ್ಧ ಮಾಡಿ ನನ್ನನ್ನು ಜಯಿಸು ಎಂದು ಸೆಡ್ಡು ಹೊಡೆದನು. ಬೇಕಾದರೆ ಬೆಳಗಾಗುವವರೆಗೂ ಭೋಗಪಟ್ಟು ಬಾ ಎಂದನು. ಈ ಮಾತಿಗೆ ಕ್ರುದ್ಧನಾದ ವಾಲಿಯು ಆ ರಾಕ್ಷಸನನ್ನು ಯುದ್ಧದಲ್ಲಿ ಸೋಲಿಸಿ ನೆಲಕ್ಕೆ ಅಪ್ಪಳಿಸಿ ಕೊಂದನು. ಅವನ ಮೃತದೇಹವನ್ನು ಎತ್ತಿ 1 ಯೋಜನದಷ್ಟು ದೂರ ಬಿಸಾಡಿದನು. ಹಾಗೆ ಎಸೆಯುವಾಗ ಆ ರಾಕ್ಷಸನ ರಕ್ತದ ಕೆಲವು ಹನಿಗಳು ಮತಂಗ ಮುನಿಗಳ ಆಶ್ರಮದಲ್ಲಿ ಬಿದ್ದವು. ಆಶ್ರಮವನ್ನು ಅಶುದ್ಧಿಗೊಳಿಸಿದುದಕ್ಕಾಗಿ ಮತಂಗ ಮಹರ್ಷಿಗಳು ಅಲ್ಲಿದ್ದ ವಾನರರನ್ನೆಲ್ಲ ಓಡಿಸಿ ವಾಲಿಯನ್ನು, ನೀನು ಈ ಆಶ್ರಮದ ಆವರಣದೊಳಕ್ಕೆ ಬಂದರೆ ಸತ್ತು ಹೋಗುವೆ ಎಂದು ಶಪಿಸಿದರು. ವಾಲಿಯು ಹೋಗಿ ಮತಂಗ ಮಹರ್ಷಿಗಳ ಕಾಲಿಗೆ ಎರಗಿ ಕ್ಷಮಿಸಬೇಕೆಂದು ಬೇಡಿಕೊಂಡರೂ ಅವರು ಏನೂ ಮಾತನ್ನೇ ಆಡಲಿಲ್ಲ. ವಾಲಿ ನಿರಾಶನಾಗಿ ಹಿಂದಿರುಗಬೇಕಾಯಿತು. ಈ ಶಾಪದಿಂದಾಗಿಯೇ ವಾಲಿಯು ಅಂದಿನಿಂದ ಋಷ್ಯಮುಖ ಪರ್ವತಕ್ಕೆ ಬರುವುದಿಲ್ಲ. ಅದರಿಂದಾಗಿಯೇ ನಾನು ಇನ್ನೂ ಜೀವದಿಂದ ಇರಲು ಸಾಧ್ಯವಾಗಿದೆ. ಆಗೋ ಅಲ್ಲಿ ಪರ್ವತಾಕಾರನಾಗಿ ಬಿದ್ದಿರುವ ದುಂದುಭಿಯ ಅಸ್ಥಿಪಂಜರವನ್ನು ನೋಡು. ರಾಮ, ಈಗೋ ಇಲ್ಲಿರುವ ಸಾಲವೃಕ್ಷಗಳನ್ನು ನೋಡು. ಈ ಮಹಾವೃಕ್ಷಗಳನ್ನು ವಾಲಿ ಕೈಯಿಂದ ಅಲುಗಾಡಿಸಿ ಅವುಗಳ ಎಲೆಗಳನ್ನೆಲ್ಲ ಒಂದೂ ಉಳಿಯದಂತೆ ಉದುರಿಸಿ ಬಿಡುತ್ತಿದ್ದನು. ಅಂತಹ ವೀರನನ್ನು ನೀನು ಏಕಾಂಗಿಯಾಗಿ ಹೇಗೆ ಎದುರಿಸುವೆ ಎಂದೇ ನನಗೆ ಆತಂಕವಾಗಿದೆ ಎಂದನು. ಲಕ್ಷ್ಮಣನಿಗೆ ಸುಗ್ರೀವನ ಮಾತಿನಿಂದ ನಗು ಬಂದಿತು. ಅವನು, ಸುಗ್ರೀವ, ಹಾಗಿದ್ದರೆ ನನ್ನಣ್ಣ ತನ್ನ ಮಾತನ್ನು ಉಳಿಸಿಕೊಳ್ಳುವನೋ ಇಲ್ಲವೋ ಎಂದು ನಿನಗೆ ಸಂಶಯವಲ್ಲವೇ? ವಾಲಿಗಿಂತ ಹೆಚ್ಚು ಬಲಶಾಲಿ ಎಂದು ನಿನಗೆ ಮನವರಿಕೆ ಮಾಡಲು ಅಣ್ಣ ಏನು ಮಾಡಬೇಕು ಹೇಳು, ನಿನ್ನ ಮನಸ್ಸಿಗೆ ಸಮಾಧಾನವಾಗಲಿ ಎಂದನು. ಸುಗ್ರೀವನಿಗೆ ನಾಚಿಕೆಯಾಯಿತು. ಅವನಿಗೆ ವಾಲಿಯ ಬಗ್ಗೆ ವಿಪರೀತ ಹೆದರಿಕೆಯಿತ್ತೇ ಹೊರತು ರಾಮನ ಶೌರ್ಯದ ಬಗ್ಗೆ ಸಂಶಯ ಏನೂ ಇರಲಿಲ್ಲ. ಅವನು, ಲಕ್ಷ್ಮಣ, ತಪ್ಪು ತಿಳಿಯಬೇಡ. ನನಗೆ ವಾಲಿಯ ಹೆದರಿಕೆ ಎಷ್ಟಿದೆ ಎಂದರೆ ರಾಮನು ಕೈಗೊಂಡಿರುವ ಕೆಲಸ ಕೈಗೂಡುವುದೋ ಇಲ್ಲವೋ ಎಂದು ಆತಂಕವಾಗಿದೆ. ಒಮ್ಮೆ ವಾಲಿ 7 ಸಾಲವೃಕ್ಷಗಳನ್ನು 7 ಬಾಣಗಳಿಂದ ಕೊರೆದು ಹಾಕಿದ್ದ. ರಾಮನು ಈ ದುಂದುಭಿಯ ಅಸ್ಥಿಪಂಜರವನ್ನು ಕಾಲಿನಿಂದ ಒದ್ದು 200 ಬಿಲ್ಲಿನಷ್ಟು ದೂರಕ್ಕೆ ಚಿಮ್ಮಲಿ, ಆಗ ನಾನು ವಾಲಿಯು ಸತ್ತನೆಂದೇ ತಿಳಿಯುವೆನು ಎಂದನು. ಈ ಮಾತನ್ನು ಕೇಳಿ ರಾಮನ ಕಣ್ಣು ಕೆಂಪಾಯಿತು. ಅದನ್ನು ನೋಡಿ ಸುಗ್ರೀವನು, ರಾಮ, ನಾನು ಮೊದಲೇ ಹೇಳಿದಂತೆ ವಾಲಿಯು ಮಹಾಬಲಶಾಲಿ. ಈವರೆಗೆ ಅವನು ಯಾವುದೊಂದು ಯುದ್ಧದಲ್ಲಿಯೂ ಸೋತೇ ಇಲ್ಲ. ಅವನ ಸಾಹಸ ಕೃತ್ಯಗಳನ್ನು ನೋಡಿ ದೇವತೆಗಳಿಗೂ ಅಚ್ಚರಿ. ಈ ಯಶಸ್ಸು ಅವನನ್ನು ದುರಹಂಕಾರಿಯನ್ನಾಗಿ ಮಾಡಿದೆ, ನನ್ನನ್ನು ಭಯಭೀತನನ್ನಾಗಿ ಮಾಡಿದೆ. ನಾನು ನಿನ್ನನ್ನು ಪರೀಕ್ಷಿಸುತ್ತಿರುವೆ ಎಂದುಕೊಳ್ಳಬೇಡ. ಆದರೆ ನಿನ್ನ ಶೌರ್ಯವನ್ನು ನಾನು ಈ ಹಿಂದೆ ನೋಡಿಯೇ ಇಲ್ಲವಲ್ಲ ಎಂದನು. ರಾಮನು ನಕ್ಕು, ಸುಗ್ರೀವ,
ಈ ನಿನ್ನ ಸಂದೇಹ ಸಹಜವಾದದ್ದೇ. ನಿನ್ನ ಮನಸ್ಸಿಗೆ ಸಮಾಧಾನವಾಗುವಂತೆ ಮಾಡಲು ಯತ್ನಿಸುತ್ತೇನೆ ಎಂದು ದುಂದುಭಿಯ ಅಸ್ಥಿಪಂಜರವನ್ನು ಎಡಗಾಲಿನಿಂದ ಒದೆದನು. ಅದು 10 ಯೋಜನ ದೂರ ಹೋಗಿ ಬಿದ್ದಿತು. ಸುಗ್ರೀವನಿಗೆ ಆಶ್ಚರ್ಯವಾಯಿತಾದರೂ ಅವನ ಸಂಶಯಗ್ರಸ್ತ ಮನಸ್ಸು, ರಾಮ, ವಾಲಿ ದುಂದುಭಿಯ ಶರೀರವನ್ನು ಎಸೆದಾಗ ಅದು ರಕ್ತ ಮಾಂಸಗಳಿಂದ ತುಂಬಿ ಭಾರವಾಗಿತ್ತು. ಈಗ ಅದು ಕೇವಲ ಮೂಳೆಯ ಗೂಡು, ಹಗುರ. ಅಲ್ಲದೆ ಅವನು ಅದನ್ನು ಎಸೆದಾಗ ಅವನು ಯುದ್ಧದಿಂದ ಬಳಲಿದ್ದ. ನೀನು ಹೊಸ ಉತ್ಸಾಹದಲ್ಲಿರುವಾಗ ಎಸೆದಿರುವೆ. ನೀನು ಒಂದೇ ಬಾಣದಿಂದ ಒಂದು ಸಾಲವೃಕ್ಷವನ್ನು ತೂತು ಮಾಡಿದರೆ ನೀನು ವಾಲಿಗಿಂತ ಹೆಚ್ಚು ವೀರ್ಯವುಳ್ಳವನು ಎಂದು ನನಗೆ ಮನದಟ್ಟಾಗುತ್ತದೆ. ನನ್ನ ಈ ಸಂಶಯದ ಸ್ವಭಾವವನ್ನು ಕ್ಷಮಿಸು ಎಂದನು. ರಾಮ ಮಾತನಾಡಲಿಲ್ಲ. ಬಿಲ್ಲನ್ನು ಎತ್ತಿಕೊಂಡು ನಾಣೇರಿಸಿದನು. ಆಮೇಲೆ ಬಾಣವೊಂದನ್ನು ಹೂಡಿ ಅಲ್ಲಿದ್ದ ಸಾಲವೃಕ್ಷಗಳಲ್ಲಿ ಮೊದಲನೆಯದರ ಮೇಲೆ ಪ್ರಯೋಗಿಸಿದನು. ಆ ಬಾಣವು 7 ಸಾಲವೃಕ್ಷಗಳನ್ನೂ ಭೇದಿಸಿದುದಲ್ಲದೆ ಭೂಮಿಯನ್ನೂ ಸೀಳಿ ಮೇಲೆದ್ದು ಬಂದು ರಾಮನ ಬೆತ್ತಳಿಕೆಯನ್ನು ಸೇರಿತು. ಅಲ್ಲಿದ್ದ 5 ಕಪಿಗಳಿಗೂ ಅಚ್ಚರಿಯೋ ಅಚ್ಚರಿ, ಆನಂದೋದ್ರೇಕದಿಂದ ಹಾರಿ ನೆಗೆದು ಕುಣಿದವು. ಸುಗ್ರೀವನಿಗೆ ವಾಲಿಯು ಈಗಲೇ ಸತ್ತು ಹೋದನೋ ಎಂಬಷ್ಟು ಸಂತೋಷವಾಯಿತು. ಸಂಶಯಪಟ್ಟುದಕ್ಕೆ ಪುನಃ ಪುನಃ ರಾಮನನ್ನು ಕ್ಷಮೆ ಕೇಳಿದುದಲ್ಲದೆ ಮುಕ್ತ ಮನಸ್ಸಿನಿಂದ ರಾಮನ ಶೌರ್ಯವನ್ನು ಸ್ತೋತ್ರ ಮಾಡಿದನು. ಅವನಿಗೆ ತಾಳ್ಮೆ ಉಳಿಯಲಿಲ್ಲ. ರಾಮ, ಇನ್ನೂ ತಡ ಮಾಡುವುದೇಕೆ? ಈಗಲೇ ನೀನು ವಾಲಿಯನ್ನು ಕೊಂದು ನನ್ನ ಹೃದಯದಲ್ಲಿ ಬಹುಕಾಲದಿಂದ ಉಳಿದಿರುವ ಶಲ್ಯವನ್ನು ಕಿತ್ತು ಹಾಕು ಎಂದನು. ರಾಮನು ನಗುತ್ತಾ ಸುಗ್ರೀವನನ್ನು ಆಲಂಗಿಸಿಕೊಂಡನು. ಲಕ್ಷ್ಮಣನು, ಆಗಲಿ, ನಾವೀಗ ಕಿಷ್ಕಿಂಧೆಗೆ ಹೋಗೋಣ. ಸುಗ್ರೀವ, ನೀನು ಮೊದಲು ಹೋಗಿ ನಿನ್ನ ಅಣ್ಣನನ್ನು ಯುದ್ಧಕ್ಕೆ ಕರೆ, ನಾವು ನಿನ್ನ ಹಿಂದೆಯೇ ಬರುತ್ತೇವೆ ಎಂದನು. ಅವರೆಲ್ಲ ಕಿಷ್ಕಿಂಧೆಗೆ ನಡೆದರು. ಸುಗ್ರೀವನು ಮುಂದೆ ಹೋದನು. ರಾಮಲಕ್ಷ್ಮಣರು ದಟ್ಟ ಅರಣ್ಯದಲ್ಲಿ ಅಡಗಿಕೊಂಡು ಮುಂದಾಗುವುದನ್ನು ಕಾಯತೊಡಗಿದರು. ಸುಗ್ರೀವನು ಕಿಷ್ಕಿಂಧೆಯ ಮಹಾದ್ವಾರದ ಬಳಿ ನಿಂತು ಸಿಂಹಗರ್ಜನೆ ಮಾಡಿ ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸಿದನು. ವಾಲಿಗೆ ತನ್ನ ಕಿವಿಯನ್ನೇ ತಾನು ನಂಬಲಾಗಲಿಲ್ಲ. ಸುಗ್ರೀವನಿಗೆ ಇಷ್ಟು ಧೈರ್ಯವೇ? ಆದರೇನು, ಅವನ ಗರ್ಜನೆ ಕೇಳುತ್ತಿದೆ. ಯುದ್ಧಕ್ಕೆ ಕರೆಯುತ್ತಿರುವುದಂತೂ ಸತ್ಯ. ವಾಲಿಗೆ ಮೊದಲು ನಗೆ ಬಂದರೂ ಅನಂತರ ಅದು ಕೋಪಕ್ಕೆ ತಿರುಗಿತು. ಏ ಸುಗ್ರೀವ, ನಿನಗೆ ಇಷ್ಟೊಂದು ಕೊಬ್ಬೆ ಅಥವಾ ಹುಚ್ಚು ಹಿಡಿದಿದೆಯೇ? ನನ್ನನ್ನೇ ಯುದ್ಧಕ್ಕೆ ಕರೆಯುವಷ್ಟು ಸೊಕ್ಕೆ ನಿನಗೆ? ತಾಳು, ನಿನಗೆ ಪಾಠ ಕಲಿಸುತ್ತೇನೆ ಎಂದನು. ಕಿಷ್ಕಿಂಧೆಯಿಂದ ಹೊರಕ್ಕೆ ಬಂದ ಅವನು ಮುಳುಗುತ್ತಿರುವ ಸೂರ್ಯನಂತೆ ಪ್ರಕಾಶಿಸಿದನು. ಇಬ್ಬರಿಗೂ ಘೋರ ಯುದ್ಧ ಪ್ರಾರಂಭವಾಯಿತು. ಇಬ್ಬರೂ ಮಹಾವೀರರೇ. ಯಾರಿಗೆ ಯಾರೂ ಕಡಿಮೆ ಇರಲಿಲ್ಲ. ದ್ವಂದ್ವ ಯುದ್ಧವು ಬುಧ ಅಂಗಾರಕರ ನಡುವೆ ನಡೆಯುತ್ತಿದೆಯೇನೋ ಎಂಬಷ್ಟು ಭೀಕರವಾಗಿತ್ತು. ಒಬ್ಬೊಬ್ಬರ ಒಂದೊಂದು ಮುಷ್ಟಿಯ ಪೆಟ್ಟು ಇಂದ್ರನ ವಜ್ರಾಯುಧದ ಪೆಟ್ಟಿನಂತೆ ಇತ್ತು. ರಾಮನು ಬಿಲ್ಲಿನಲ್ಲಿ ಬಾಣವನ್ನು ಹೂಡಿ ಸಿದ್ಧನಾಗಿ ನಿಂತನಾದರೂ ಯುದ್ಧ ಮಾಡುತ್ತಾ ವೇಗವಾಗಿ ಚಲಿಸುತ್ತಿದ್ದ ಆ ಇಬ್ಬರಲ್ಲಿ ಯಾರು ವಾಲಿ, ಯಾರು ಸುಗ್ರೀವ ಎಂಬುದೇ ತಿಳಿಯಲಿಲ್ಲ. ವಾಲಿಯಿಂದ ದೇಹಾದ್ಯಂತವೂ ಹೊಡೆತ ತಿಂದಿದ್ದ ಸುಗ್ರೀವನಿಗೆ ತಾನು ಕುಸಿಯುತ್ತಿರುವ ಅನುಭವ ಆಗತೊಡಗಿತು. ರಕ್ತ ಸುರಿಸುತ್ತಿದ್ದ ಅವನು ಹತ್ತಿರದಲ್ಲೆಲ್ಲೂ ರಾಮನನ್ನು ಕಾಣದೆ ಋಷ್ಯಮುಖದ ಕಡೆಗೆ ಓಡಿ ಹೋಗಬೇಕಾಯಿತು. ಮತಂಗಾಶ್ರಮದ ಬಳಿಯ ಕಾಡಿನವರೆಗೂ ಅವನನ್ನು ಅಟ್ಟಿಸಿಕೊಂಡ ಹೋದ ವಾಲಿ, ಸುಗ್ರೀವ, ಇಂದೇನೋ ಜೀವ ಉಳಿಸಿಕೊಂಡೆ, ಇನ್ನೊಮ್ಮೆ ಬಂದು ನನ್ನನ್ನು ತಡವಬೇಡ, ಎಚ್ಚರ ಎಂದು ಕೂಗಿ ಹೇಳಿದನು. ರಾಮ, ಲಕ್ಷ್ಮಣ, ಹನುಮಂತ ಮೂವರೂ ಸುಗ್ರೀವನಲ್ಲಿಗೆ ಹೋದರು. ಅವನು ಮುಖ ಕೆಳಕ್ಕೆ ಹಾಕಿ ದಯನೀಯವಾಗಿ, ರಾಮ, ನೀನು ನಿನ್ನ ಶೌರ್ಯವನ್ನು ಚೆನ್ನಾಗಿಯೇ ತೋರಿಸಿದೆ. ವಾಲಿಯನ್ನು ದ್ವಂದ್ವ ಯುದ್ಧಕ್ಕೆ ಕರೆ ಎಂದು ಹೇಳಿದ ನೀನು, ಅವನು ನನ್ನನ್ನು ಅಷ್ಟೊಂದು ಹೊಡೆಯುತ್ತಿದ್ದರೂ ಸುಮ್ಮನೆ ನೋಡುತ್ತಾ ನಿಂತೆ. ನೀನು ವಾಲಿಯನ್ನು ಕೊಲ್ಲಲಿಲ್ಲ ಏಕೆ? ನಿನಗೆ ಅವನನ್ನು ಕೊಲ್ಲುವ ಇಷ್ಟವಿಲ್ಲವೆಂದು ಮೊದಲೇ ಹೇಳಿದ್ದಿದ್ದರೆ ನಾನು ಅಣ್ಣನನ್ನು ಕೆಡಕುವುದಕ್ಕೇ ಹೋಗುತ್ತಿರಲಿಲ್ಲ.
ಈಗ ಆಗಿರುವ ನನ್ನ ಅವಸ್ಥೆಯನ್ನು ನೋಡು ಎಂದನು. ಅಳುವುದಕ್ಕೇ ಪ್ರಾರಂಭಿಸಿದ ಅವನನ್ನು ಕುರಿತು ರಾಮನು, ಸುಗ್ರೀವ, ದಯವಿಟ್ಟು ಕೋಪ ಮಾಡಬೇಡ. ನಾನೇಕೆ ಬಾಣ ಬಿಡಲಿಲ್ಲ ಎಂಬುದನ್ನು ಹೇಳುತ್ತೇನೆ ಕೇಳು. ಮುಖದಿಂದ ಕಾಲ್ತುದಿಯವರೆಗೂ ರೂಪ, ಗಾತ್ರ, ಚಹರೆ, ಭಂಗಿ, ಯುದ್ಧ ಮಾಡುವ ಕ್ರಮ, ಧ್ವನಿ, ಶೌರ್ಯ ಎಲ್ಲದರಲ್ಲೂ ನೀವಿಬ್ಬರೂ ಎಷ್ಟರ ಮಟ್ಟಿಗೆ ಹೋಲುತ್ತೀರಿ ಎಂದರೆ ನನಗೆ ನಿಮ್ಮಿಬ್ಬರಲ್ಲಿ ವ್ಯತ್ಯಾಸವೇ ಕಾಣಿಸಲಿಲ್ಲ. ತಪ್ಪಾಗಿ ಬಾಣ ತಗುಲಿ ಹೊಸದಾಗಿ ದೊರಕಿರುವ ಸ್ನೇಹಿತನನ್ನು ಒಂದು ವೇಳೆ ಕೊಂದುಬಿಟ್ಟರೆ ಎಂದು ಹಿಂಜರಿದೆ. ನಾನು ಗುರಿಯಿಟ್ಟ ಬಾಣವು ಕಾರ್ಯ ಸಾಧಿಸದೆ ಹಿಂದಿರುಗುವುದೂ ಇಲ್ಲ. ಅದನ್ನು ಉಪಸಂಹಾರ ಮಾಡುವುದು ಸಾಧ್ಯವೂ ಇಲ್ಲ. ಗೆಳೆತನದ ಆಶ್ರಯ ಪಡೆದವನನ್ನು ಕೊಲ್ಲುವುದು ಅದೆಂತಹ ಪಾತಕವೋ ನೀನೇ ಯೋಚಿಸಿ ನೋಡು. ನಾನು ಅವಸರ ಮಾಡಿದ್ದಿದ್ದರೆ ಹಾಗಾಗುವ ಸಂಭವವಿತ್ತು. ಈಗ ಉತ್ಸಾಹ ಕಳೆದುಕೊಳ್ಳಬೇಡ. ದುಃಖವನ್ನು ಬದಿಗೊತ್ತಿ ಪುನಃ ಯುದ್ಧಕ್ಕೆ ಹೋಗು. ವಾಲಿಯನ್ನು ನಾನು ಖಂಡಿತ ಕೊಲ್ಲುತ್ತೇನೆ ಎಂದು ಲಕ್ಷ್ಮಣನ ಕಡೆಗೆ ತಿರುಗಿ, ಲಕ್ಷ್ಮಣ, ಸುಗ್ರೀವನ ಕೊರಳಿಗೆ ಗುರುತಿಗಾಗಿ ಈ ಗಜಪುಷ್ಪ ಲತೆಯನ್ನು ಮಾಲೆ ಮಾಡಿ ಹಾಕು. ನನಗೆ ವಾಲಿ ಯಾರೆಂಬುದು ಗೊತ್ತಾಗಲಿ ಎಂದನು. ಲಕ್ಷ್ಮಣನು ಅಂತೆಯೇ ಮಾಡಿದನು. ರಾಮನ ಮಾತುಗಳಿಂದ ಪುನಃ ಉತ್ಸಾಹಿತನಾದ ಸುಗ್ರೀವನು ಕಿಷ್ಕಿಂಧೆಯ ಕಡೆಗೆ ಹೊರಟನು. ರಾಮಲಕ್ಷ್ಮಣರೂ ಹನುಮಂತನೊಂದಿಗೆ ಹಿಂದೆಯೇ ಹೋದರು. ಉಳಿದ ಮಂತ್ರಿಗಳಾದ ನಲ, ನೀಲ ಹಾಗೂ ತಾರ ಅವರನ್ನು ಅನುಸರಿಸಿದರು. ಸುಗ್ರೀವನು ವಾಲಿಯನ್ನು ಮತ್ತೊಮ್ಮೆ ಯುದ್ಧಕ್ಕೆ ಕರೆದನು. ರಾಮನು ಮತ್ತೊಮ್ಮೆ ಅವನಿಗೆ ತಾನು ವಾಲಿಯನ್ನು ಖಂಡಿತ ಕೊಲ್ಲುವೆನೆಂದು ಆಶ್ವಾಸನೆ ಕೊಟ್ಟು ಹುರಿದುಂಬಿಸಿದನು. ವಾಲಿಗೆ ಸುಗ್ರೀವನ ಗರ್ಜನೆ ಕೇಳಿ ಕೋಪ ಬಂತು. ತಾನು ಕುಳಿತಲ್ಲಿಂದ ನೆಗೆದು ಎದ್ದು ಕೂಗು ಕೇಳಿ ಬಂದ ನಗರದ ಮಹಾದ್ವಾರದೆಡೆಗೆ ನಡೆಯಲಾರಂಭಿಸಿದನು. ವಾಲಿಯ ಪತ್ನಿ ತಾರೆಗೆ ಆತಂಕವಾಯಿತು. ಅವಳು, ನಾಥ, ಸುಗ್ರೀವನ ಮೇಲಿನ ಈ ಸಿಟ್ಟನ್ನು ಬಿಡು. ಬೇಕಿದ್ದರೆ ನಾಳೆ ಯುದ್ಧ ಮಾಡಿ. ನನಗೇಕೋ ಭಯವಾಗುತ್ತಿದೆ. ಇದೀಗ ತಾನೇ ಬಂದು ಒಮ್ಮೆ ಯುದ್ಧ ಮಾಡಿ ಹಿಂದಿರುಗಿದವನು ಪುನಃ ಬಂದಿದ್ದಾನೆ. ಇದು ಅಚ್ಚರಿಯ ಸಂಗತಿ. ನನಗೆ ಆತಂಕವಾಗಿದೆ. ಇದ್ದಕ್ಕಿದ್ದ ಹಾಗೆ ಸುಗ್ರೀವನಿಗೆ ಇಷ್ಟೊಂದು ಧೈರ್ಯ ಬಂದದ್ದಾದರೂ ಹೇಗೆ? ಅವನಿಗೆ ಯಾರದೋ ಒತ್ತಾಸೆ ಇದೆ ಎನ್ನಿಸುತ್ತಿದೆ. ಗೆಲ್ಲುವುದು ಖಚಿತವೆನಿಸದೆ ಅವನು ಹೀಗೆ ಪರಲಾರ. ಅಂಗದನು ಹೇಳಿದ್ದು ನನಗೆ ಈಗ ನೆನಪಾಗುತ್ತಿದೆ. ಅವನ ಗೂಢಚಾರರು ವರ್ತಮಾನ ತಂದಿದ್ದಾರೆ. ದಶರಥ ಮಹಾರಾಜನ ಮಕ್ಕಳಾದ ರಾಮ ಲಕ್ಷ್ಮಣರೆಂಬ ಇಬ್ಬರು ಬಂದಿದ್ದಾರಂತೆ. ಸುಗ್ರೀವನು ಅವರೊಂದಿಗೆ ಸ್ನೇಹ ಮಾಡಿಕೊಂಡಿರುವನಂತೆ. ಹಾಗಿದ್ದ ಮೇಲೆ ಮಹಾವೀರನಾದ ರಾಮನು ಅವನ ನೆರವಿಗೆ ಬರದೇ ಇರುತ್ತಾನೆಯೇ? ಇದು ಸತ್ಯವಾದರೆ ನಿನ್ನನ್ನು ಉಳಿಸಲು ಯಾರಿಗೂ ಸಾಧ್ಯವಿಲ್ಲ. ರಾಮನು ಶರಣಾಗತ ವತ್ಸಲನೆಂದು ಕೇಳಿದ್ದೇನೆ. ಅವನು ಸುಗ್ರೀವನನ್ನು ಬಿಟ್ಟುಕೊಡುವುದಿಲ್ಲ. ಶೌರ್ಯದಲ್ಲಿ ರಾಮನ ಸಮಾನರು 3 ಲೋಕಗಳಲ್ಲಿಯೂ ಇಲ್ಲ. ಅನಾಥ ರಕ್ಷಕನಾದ ಅವನು ಕೋಪಗೊಂಡಾಗ ಯುಗಾಂತ್ಯದ ಅಗ್ನಿಯಂತೆ ಶತ್ರುಗಳನ್ನು ಕೊಲ್ಲುತ್ತಾನೆ. ಸಮಸ್ತ ಕಲ್ಯಾಣ ಗುಣ ಸಂಪನ್ನನಾದ ಅವನು ಪೂರ್ವಾಪರ ವಿವೇಚನೆ ಇಲ್ಲದೆ ಏನನ್ನೂ ಮಾಡುವುದಿಲ್ಲ. ಈಗ ನೀನು ರಾಮನನ್ನು ಎದುರು ಹಾಕಿಕೊಳ್ಳಬೇಡ. ದಯವಿಟ್ಟು ನನ್ನ ಮಾತನ್ನು ಕೇಳು. ನಿನ್ನ ಕ್ಷೇಮದ ಬಗ್ಗೆ ನನಗೆ ಕಳವಳವಾಗುತ್ತಿದೆ ಎಂದಳು. ವಾಲಿ ಅವಳ ಮಾತನ್ನು ಲಕ್ಷಿಸಲಿಲ್ಲ. ಅವನ ಸಿಟ್ಟು ಸುಗ್ರೀವ ತನ್ನ ತಮ್ಮನೆಂಬುದನ್ನೂ ಮರೆಸಿಬಿಟ್ಟಿತ್ತು. ತಾರೆಯ ಕಡೆ ತಿರುಗಿ, ಆ ರಣಹೇಡಿಯ ಕೂಗನ್ನು ಕೇಳಿಯೂ ಸುಮ್ಮನಿರುವುದೇ? ವೈರಿ ಕಾಲು ಕೆರೆದು ಯುದ್ಧಕ್ಕೆ ಬಂದಿರುವಾಗ ಹಿಂಜರಿದು ಅವನೊಡನೆ ಸಂಧಿ ಮಾಡಿಕೊಳ್ಳುವುದು ನನ್ನಂತಹ ವೀರರಿಗೆ ಶೋಭಿಸದು. ನೀನು ರಾಮನ ಬಗ್ಗೆ ಯಾವ ಆತಂಕವನ್ನೂ ಇಟ್ಟುಕೊಳ್ಳಬೇಡ. ಅವನ ರುಜುತ್ವ ಲೋಕವಿಖ್ಯಾತವಾದದ್ದು. ಅವನು ಧರ್ಮಪಥವನ್ನು ಎಂದಿಗೂ ಬಿಟ್ಟು ಹೋಗುವವನಲ್ಲ. ನೀನು ಅಂತಃಪುರದೊಳಕ್ಕೆ ಹೋಗು. ನಾನು ಈ ದುರಹಂಕಾರಿ ತಮ್ಮನಿಗೆ ತಕ್ಕ ಶಿಕ್ಷೆಯನ್ನು ಇತ್ತು ಬೇಗನೆ ಬಂದು ಬಿಡುತ್ತೇನೆ. ಅವನನ್ನು ಕೊಲ್ಲುವುದಿಲ್ಲ. ನನ್ನ ವಜ್ರಮುಷ್ಟಿಯಿಂದ ಕೆಲವು ಗುದ್ದುಗಳನ್ನು ತಿಂದ ಮೇಲೆ ಅವನು ಓಡಿ ಹೋಗುತ್ತಾನೆ, ಪುನಃ ಬರುವುದಿಲ್ಲ. ನೀನು ಧೈರ್ಯವಾಗಿರು ಎಂದನು. ತಾರೆ ಅವನ ವಿಜಯಕ್ಕಾಗಿ ಪ್ರಾರ್ಥಿಸುತ್ತಾ ಕಣ್ಣಿನಲ್ಲಿ ನೀರು ತಂದುಕೊಂಡು ಅವನನ್ನು ಆಲಂಗಿಸಿ ಬೀಳ್ಕೊಟ್ಟಳು. ಮತ್ತೊಮ್ಮೆ ದ್ವಂದ್ವ ಯುದ್ಧವು ಮೊದಲಾಯಿತು.
ಇಬ್ಬರೂ ಮುಷ್ಟಿಗಳಿಂದ ಪರಸ್ಪರರನ್ನು ಪ್ರಹರಿಸಿದರು. ಸುಗ್ರೀವ ಸಾಲ ವೃಕ್ಷವೊಂದನ್ನು ಕಿತ್ತು ಅದರಿಂದ ವಾಲಿಯನ್ನು ಹೊಡೆದನು. ಸ್ವಲ್ಪ ಹೊತ್ತು ಅವರ ಗರ್ಜನೆ, ನಿಂದನೆಗಳು, ನಿಟ್ಟುಸಿರುಗಳೇ ಕೇಳಿಬರುತ್ತಿದ್ದವು. ಸುಗ್ರೀವನಿಗೆ ಬಹುಬೇಗ ಆಯಾಸವಾಯಿತು. ಆದರೆ ಅವನು ಹಿಂದಿನ ಸಲದಂತೆ ಓಡಿ ಹೋಗಲಿಲ್ಲ. ಬಿಲ್ಲಿಗೆ ಬಾಣವನ್ನು ಹೂಡಿ ಸಿದ್ಧನಾಗಿದ್ದ ರಾಮನು ದ್ವಂದ್ವವನ್ನು ನೋಡುತ್ತಿದ್ದನು. ಈ ಸಲ ಸುಗ್ರೀವನು ಗೆಲ್ಲಬಹುದೆಂದು ಆಶಿಸಿದ್ದನೇನೋ. ವಾಲಿಗೆ ಗುರಿಯಿಟ್ಟು ಬಾಣವನ್ನು ಬಿಟ್ಟುಬಿಟ್ಟನು. ಅದು ಮಿಂಚಿನಂತೆ ಸಂಚರಿಸಿ ಸಿಡಿಲಿನಂತೆ ವಾಲಿಯ ಎದೆಗೆ ಬಡಿಯಿತು. ರಾಮಬಾಣ ತಗುಲಿದ ವಾಲಿ ಆಶ್ವಯುಜ ಪೌರ್ಣಮಿಯ ದಿನದ ಇಂದ್ರಧನುಸ್ಸಿನಂತೆ ಭೂಮಿಗೆ ಬಿದ್ದನು.